ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆದರಿಕೆಯ ಆರೋಪದ ಅಡಿ ಪೊಲೀಸರು ಎಫ್ಐಆರ್ನ ದಾಖಲು ಮಾಡಿಕೊಂಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ನೀಡಿದ್ದ ದೂರಿನ ಅನ್ವಯ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಎಫ್ಐಆರ್ ಪ್ರಕಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು A2 ಆಗಿದ್ರೆ ಅವರ ಆಪ್ತ ಮಾಜಿ MLC ರಮೇಶ್ ಗೌಡ A1 ಆಗಿದ್ದಾರೆ. 50 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಅಮೃತಹಳ್ಳಿ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಇದು. ಆ ಎಫ್ಐಆರ್ನಲ್ಲಿ A2 ಆಗಿರೋದು ಕೇಂದ್ರ ಸಚಿವ JDSನ ನಾಯಕ ಮಾಜಿ CM ಎಚ್.ಡಿ. ಕುಮಾರಸ್ವಾಮಿ. A1 ಆಗಿರೋದು ಅವರ ಆಪ್ತ JDSನ ಮಾಜಿ MLC ರಮೇಶ್ ಗೌಡ ಅವರನ್ನ A1 ಮಾಡಲಾಗಿದೆ. ಇಡೀ ಪ್ರಕರಣ ಕೇಂದ್ರ ಸಚಿವರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ? ಎಚ್.ಡಿ. ಕುಮಾರಸ್ವಾಮಿಯವರು ಹಾಗಾದ್ರೆ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಾರಾ? ಇಂಥದ್ದೊಂದು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ನಾನ್ ಬೇಲೆಬಲ್ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಅಮೃತಹಳ್ಳಿ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಕೊಟ್ಟಂತಹ ಕಂಪ್ಲೇಂಟ್, ಆ ಕಂಪ್ಲೇಂಟ್ನಲ್ಲಿ ನನಗೆ ಬೆದರಿಕೆಯನ್ನ ಹಾಕಲಾಗಿದೆ, 50 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಅಂತ ಹೇಳಿ ಉದ್ಯಮಿ ವಿಜಯ್ ಟಾಟಾ ಆರೋಪವನ್ನ ಮಾಡಿದ್ರು, ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಆ ದೂರನ್ನ ಆಧರಿಸಿ ಅಮೃತಹಳ್ಳಿ ಠಾಣೆಯಲ್ಲಿ ನಿನ್ನೆ ಎಫ್ಐಆರ್ನ ದಾಖಲು ಮಾಡಿಕೊಂಡಿರೋದು. ಆ ಎಫ್ಐಆರ್ ದಾಖಲಾದಂತಹ ನಂತರದಲ್ಲಿ ಈಗಾಗಲೇ ಪ್ರಕರಣದ ತನಿಖೆಗೆ ಮುಂದಾಗಿದ್ದಾರೆ ಅಮೃತಹಳ್ಳಿ ಪೊಲೀಸರು. ಹಾಗಾಗಿಯೇ ಸದ್ಯ ದೆಹಲಿಯಲ್ಲಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಕಾನೂನು ಸಂಕಷ್ಟ ಎದುರಾಗುವಂತಹ ಭೀತಿ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾದ ಪ್ರಶ್ನೆ ಇರೋದು ಈ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ ಎಫ್ಐಆರ್ನಲ್ಲಿ ದಾಖಲು ಮಾಡಿರೋದ್ರಿಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾದ್ರೆ ಉದ್ಯಮಿ ವಿಜಯ್ ಟಾಟಾ ಅವರು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ? ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ, ರಮೇಶ್ ಗೌಡ ವಿರುದ್ಧ ವಿಜಯ್ ಟಾಟಾ ಮಾಡಿರುವಂತಹ ಆರೋಪ ಏನು? ನೋಡೋಣ ಬನ್ನಿ. ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ರಮೇಶ್ ಗೌಡ ಅವರು ಆಗಸ್ಟ್ 24, 2024 ಶನಿವಾರ ರಾತ್ರಿ 10 ಗಂಟೆಗೆ ಮನೆಗೆ ಆಗಮಿಸಿದರು. ನಮ್ಮ ಮನೆಯಲ್ಲಿ ಜೊತೆಯಲ್ಲೇ ಕುಳಿತು ಊಟ ಮಾಡ್ತಾ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ವಿವರಿಸಿದರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ನೀಡೋದು ಅಂತಿಮ ಆಗಿದೆ, ಈ ಬಾರಿಯ ಚುನಾವಣಾ ಕಾರ್ಯಗಳಲ್ಲಿ ಸಕ್ರಿಯವಾಗಿರೋಕೆ ಮನವಿ ಮಾಡಿದ್ರು. ಅದರ ಬಗ್ಗೆ ನಾನು ಆಲೋಚಿಸ್ತಾ ಇರುವಾಗಲೇ ತಮ್ಮ ಮೊಬೈಲ್ನಿಂದ JDS ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿದ್ರು. ಕುಮಾರಸ್ವಾಮಿಯವರ ಜೊತೆಯಲ್ಲಿ ಮಾತಾಡ್ತಾ ರಮೇಶ್ ಗೌಡರು ತಾನು ವಿಜಯ್ ಟಾಟಾ ಅವರ ಮನೆಗೆ ಬಂದಿರೋದಾಗಿ ತಿಳಿಸಿ ನನಗೆ ಮಾತನಾಡೋಕೆ ಫೋನ್ ಕೊಟ್ಟರು. ಈ ಸಂದರ್ಭದಲ್ಲಿ ಕುಶಲೋಪರಿ ವಿಚಾರಿಸಿದ ಎಚ್.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ಪ್ರಸ್ತಾಪಿಸಿದರು. ಈ ಬಾರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಮಗೆ ಗೆಲುವು ಅನಿವಾರ್ಯ, ಚುನಾವಣಾ ಖರ್ಚಿಗಾಗಿ ನೀವು 50 ಕೋಟಿ ರೂಪಾಯಿ ಹಣನ ಕೊಡಬೇಕಾಗ್ತದೆ ಅಂತ ಅಂದರು. ಕುಮಾರಸ್ವಾಮಿಯವರ ಮಾತಿಂದ ವಿಚಲಿತನಾದ ನಾನು ಕೂಡಲೇ ಸರ್, ನನ್ನ ಬಳಿಯಲ್ಲಿ ಅಷ್ಟೊಂದು ಹಣ ಇಲ್ಲ, ನಾನು ನನ್ನ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಬೇಕು, ಹೀಗಾಗಿ ಪಕ್ಷದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋಕೆ ಪ್ರಯತ್ನಿಸ್ತೇನೆ ಅಷ್ಟೇ ಅಂತ ಉತ್ತರಿಸಿದ್ದೆ. ನನ್ನ ಮಾತಿಂದ ಕೋಪಗೊಂಡಂತಹ JDS ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿಯವರು 50 ಕೋಟಿ ರೆಡಿ ಮಾಡಿ, ಇಲ್ಲದೆ ಹೋದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನೀವು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸೋದಷ್ಟೇ ಅಲ್ಲ, ಇಲ್ಲಿ ಬದುಕೋದೇ ಕಷ್ಟ ಆಗತ್ತೆ ಅಂತ ಬೆದರಿಕೆ ಹಾಕಿ ಫೋನ್ ಕಟ್ ಮಾಡಿದ್ರು. ಇಷ್ಟೆಲ್ಲ ನಡೀತಾ ಇರುವಾಗ ನನ್ನ ಎದುರಲ್ಲೇ ಕುಳಿತಿದ್ದ ರಮೇಶ್ ಗೌಡ ಕುಮಾರಣ್ಣ ಹೇಳದಂತೆ 50 ಕೋಟಿ ಸಿದ್ಧಪಡಿಸ್ಕೊಳ್ಳಿ, ಜೊತೆಗೆ ನಾನು ದೇವಾಲಯ ಹಾಗೆ ಶಾಲೆ ಕಟ್ಟಿಸ್ತಾ ಇದ್ದು ಅದಕ್ಕಾಗಿ 5 ಕೋಟಿ ಕೊಡುವಂತೆನೂ ಒತ್ತಾಯಿಸಿದರು. ಈ ಹಣವನ್ನು ನೀಡದೇ ಇದ್ದರೆ ನಿಮಗೆ ತೊಂದರೆಗಳು ಎದುರಾಗ್ತವೆ ಅಂತ ಧಮಕಿ ಹಾಕಿದ್ರು. ಇದಕ್ಕೆ ಸಂಬಂಧಿಸಿದಂತೆ ರಮೇಶ್ ಗೌಡರು ಆಗಸ್ಟ್ 30 ಹಾಗೂ ಸೆಪ್ಟೆಂಬರ್ 6 ಮತ್ತು 11ನೇ ತಾರೀಕು ನನಗೆ ವಾಟ್ಸಾಪ್ ಸಂದೇಶ ಕೂಡ ಕಳಿಸಿದರು. JDS ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿಯವರು ಹಾಗೂ ಮಾಜಿ MLC ರಮೇಶ್ ಗೌಡರವರು ನನ್ನ ವಿರುದ್ಧ ಷಡ್ಯಂತ್ರ ರಚಿಸಿ 50 ಕೋಟಿ ಹಣಕ್ಕಾಗಿ ಬೇಡಿಕೆ ಇಟ್ಟು ಜೀವ ಬೆದರಿಕೆ ಒಡ್ತಾ ಇದ್ದಾರೆ. ಕೂಡಲೇ ತಾವು ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸಿ JDS ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ MLC ರಮೇಶ್ ಗೌಡ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ತೇನೆ. ಅಮೃತಹಳ್ಳಿ ಠಾಣೆಗೆ ಉದ್ಯಮಿ ವಿಜಯ್ ಟಾಟಾ ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಹಾಗೆ ರಮೇಶ್ ಗೌಡ ಅವರ ವಿರುದ್ಧ ಏನಂತ ಆರೋಪ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಿದ್ರೆ, ಇಷ್ಟಕ್ಕೂ ಉದ್ಯಮಿ ವಿಜಯ್ ಟಾಟಾ ಯಾರು, ಅವ್ರಿಗೂ ಎಚ್.ಡಿ. ಕುಮಾರಸ್ವಾಮಿಯವ್ರಿಗೂ ಏನ್ ಸಂಬಂಧ? ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ವಿಜಯ್ ಟಾಟಾ ಅವರು. ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ವಾಸವಾಗಿದ್ದಾರೆ.
ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ 2018ರಿಂದಾನೂ ಕೂಡ ಜೆಡಿಎಸ್ ಪಕ್ಷದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ಈಗ ದೂರನ್ನ ಕೊಟ್ಟಿರುವಂತಹ ಈ ಉದ್ಯಮಿ ವಿಜಯ್ ಟಾಟಾ. ಸೋಷಿಯಲ್ ಮೀಡಿಯಾ ವಿಭಾಗ ಏನಿದೆ, ಜೆಡಿಎಸ್ನ ಸೋಷಿಯಲ್ ಮೀಡಿಯಾ ವಿಭಾಗ, ಅದರ ಉಪಾಧ್ಯಕ್ಷನನ್ನಾಗಿ ವಿಜಯ್ ಟಾಟಾ ಅವರನ್ನ ನೇಮಕ ಮಾಡಲಾಗಿತ್ತು. ಅಂದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿದ್ರು, ಪದಾಧಿಕಾರಿಯೂ ಕೂಡ ಆಗಿದ್ರು ಉದ್ಯಮಿ ವಿಜಯ್ ಟಾಟಾ. 2019ರಲ್ಲಿ ನಿಖಿಲ್ ಪರವಾಗಿ ಅಭಿಯಾನವನ್ನ ಕೂಡ ಈ ವಿಜಯ್ ಟಾಟಾ ನಡೆಸಿದ್ರು. ಆ ಅಭಿಯಾನದ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕೋಟ್ಯಂತರ ರೂಪಾಯಿ ಹಣವನ್ನ ಖರ್ಚು ಮಾಡುವಂತಹ ಕೆಲಸವನ್ನ ಇದೇ ಉದ್ಯಮಿ ವಿಜಯ್ ಟಾಟಾ ಅವರು ಮಾಡಿದ್ರಂತೆ. ಕೆಲ ವರ್ಷದಿಂದ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಕಡೆಯೇ ಉದ್ಯಮಿ ವಿಜಯ್ ಟಾಟಾ ಗಮನ ಹರಿಸಿದ್ದಾರೆ ಅನ್ನುವಂತ ಮಾಹಿತಿ. ಹೀಗಾಗಿ ಪಕ್ಷದ ಕಾರ್ಯಗಳಲ್ಲಿ ಭಾಗವಹಿಸೋಕೆ ಸಾಧ್ಯವಾಗಿರಲಿಲ್ಲ. ಆದ್ರೆ ಈಗ ಅದೇ ವಿಜಯ್ ಟಾಟಾ, ಯಾವ ವಿಜಯ್ ಟಾಟಾ ನಿಖಿಲ್ ಪರವಾಗಿ ಅಭಿಯಾನವನ್ನ ಮಾಡಿದ್ರು, ಜೆಡಿಎಸ್ನ ಚುನಾವಣೆಗಳ ಸಂದರ್ಭದಲ್ಲಿ ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆಯೋ, ಅದೇ ವಿಜಯ್ ಟಾಟಾ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ, ಹಾಗೆ ಜೆಡಿಎಸ್ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಅವರ ವಿರುದ್ಧ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನನಗೆ ಬೆದರಿಕೆಯನ್ನ ಹಾಕಿದ್ದಾರೆ, 50 ಕೋಟಿ ರೂಪಾಯಿ ಹಣಕ್ಕಾಗಿ ನನ್ನ ಹತ್ರ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ತಾವು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬಹಳ ಸವಿವರವಾಗಿ ಯಾವಾಗ ರಮೇಶ್ ಗೌಡ ಬಂದಿದ್ರು, ಯಾವಾಗ ಫೋನ್ ಮಾಡಿದ್ರು, ಯಾವಾಗ ದುಡ್ಡು ಕೇಳಿದ್ರು, ಎಲ್ಲವನ್ನ ಕೂಡ ವಿತ್ ಡೇಟ್ ಉದ್ಯಮಿ ವಿಜಯ್ ಟಾಟಾ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಸ್ ಕೂಡ ಇರೋದ್ರಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಇದೆಯಾ ಅನ್ನುವಂತಹ ಚರ್ಚೆ ಆರಂಭವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.